ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನಲ್ಲಿ ನಮ್ಮ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಸೂಪರ್ 8ರ ಮೊದಲನೇ ಪಂದ್ಯದ ಮುಂಚೆಯೇ ಎಬಿ ಡಿವಿಲಿಯರ್ಸ್ ಮತ್ತು ಸಚಿನ್ ತೆಂಡೂಲ್ಕರ್ ಕೊಟ್ಟರು ಬೆಂಕಿ ಹೇಳಿಕೆ. ಇನ್ನು ಎಬಿ ಡಿವಿಲಿಯರ್ಸ್ ಮಾತು ಕೇಳಿ ಎಲ್ಲ ಇಂಡಿಯನ್ ಅಭಿಮಾನಿಗಳು ಫಿದಾ ಆದರು. ಇನ್ನು ಸಚಿನ್ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಸಚಿನ್ ಮತ್ತು ಎಬಿ ಡಿವಿಲಿಯರ್ಸ್ ಅವರು ಮಾತನಾಡಿದ್ದೇನು ಮತ್ತು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಯಾಕಂತಂದ್ರೆ ಇದು ಬಿಗ್ಗೆಸ್ಟ್ ರೈವಲ್ರಿ ಮ್ಯಾಚ್ ಅಂತಂದ್ರೂ ತಪ್ಪಲ್ಲ. ಯಾಕಂತಂದ್ರೆ 2024ರ T20 ವಿಶ್ವಕಪ್ನಲ್ಲಿ ಫೈನಲ್ ಪಂದ್ಯಗಳನ್ನು ಕೂಡ ಆಡಿದ್ದವು ಈ ಎರಡು ತಂಡಗಳು. ಆ ಕಾರಣದಿಂದಾಗಿ ಇದೀಗ ಮತ್ತೆ ದಿಗ್ಗಜ ತಂಡಗಳು ಮತ್ತೆ ಕ್ಲಾಸ್ ಕೂಡ ಆಗ್ತಾ ಇದೆ. ಆ ಕಾರಣದಿಂದಾಗಿ ಇದು ತುಂಬಾನೇ ಬಿಗ್ಗೆಸ್ಟ್ ಪಂದ್ಯ ಅಂದ್ರೂ ತಪ್ಪಿಲ್ಲ. ಇನ್ನು ಈ ಪಂದ್ಯಕ್ಕೆ ಬಿಗ್ಗೆಸ್ಟ್ ವ್ಯೂಸ್ ಬಂದರೂ ಕೂಡ ತಪ್ಪಿಲ್ಲ ಅಂತ ಹೇಳ್ಬೋದು. ಆ ರೇಂಜ್ಗೆ ಇವತ್ತು ಹೈಪ್ ಆದ್ರೆ ಕ್ರಿಯೇಟ್ ಆಗಿದೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮ್ಯಾಚ್ ಅಂತೂ ಬಿಗ್ಗೆಸ್ಟ್ ಪಂದ್ಯ. ಇದೀಗ ಬಂದ್ಬಿಟ್ಟು ನಮ್ಮ ಭಾರತದ ಬಗ್ಗೆ ಮತ್ತು ಸೌತ್ ಆಫ್ರಿಕಾದ ಬಗ್ಗೆ ಸಚಿನ್ ತೆಂಡೂಲ್ಕರ್ ಮತ್ತು ಎಬಿ ಡಿವಿಲಿಯರ್ಸ್ ಅವರು ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಎಬಿ ಡಿ ಮತ್ತು ಸಚಿನ್ ತೆಂಡೂಲ್ಕರ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಗೆಲ್ಲುತ್ತಾ ಇಲ್ವ ಅಂತ ಕಾಮೆಂಟ್ ಮಾಡಿ. ಯಾಕಂತಂದರೆ ಈ ಪಂದ್ಯ ಗೆಲ್ಲೋದು ನಮಗೆ ತುಂಬಾ ಇಂಪಾರ್ಟೆಂಟ್. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡಕ್ಕೆ ಈ ಪಂದ್ಯ ಗೆಲ್ಲಲೇಬೇಕು. ಎಸ್ಪೆಷಲಿ ಹೇಳ್ಬೇಕಂತಂದರೆ ನಮ್ಮ ಭಾರತ ತಂಡ ಸೂಪರ್ 8ರಲ್ಲಿ 3 ಪಂದ್ಯಗಳಲ್ಲಿ 2 ಪಂದ್ಯ ಗೆದ್ರೂ ಕೂಡ ಕ್ವಾಲಿಫೈ ಆದರೆ ಆಗುತ್ತೆ ಸೆಮಿಫೈನಲ್ಗೆ. ಆ ಕಾರಣದಿಂದಾಗಿ ಈ ಪಂದ್ಯ ಮಸ್ಟ್ ವಿನ್ ಗೇಮ್ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾಗೆ. ಇನ್ನು ಇದೆಲ್ಲ ಬಿಟ್ಟು ಅಂತಂದರೆ ಈ ಪಂದ್ಯ ಬಂದುಬಿಟ್ಟು ಎಲ್ಲಿ ಮತ್ತು ಯಾವಾಗ ಎಷ್ಟು ಗಂಟೆಗೆ ನಡೀತಾ ಇದೆ ಅಂತಂದರೆ ಇವತ್ತು ಫೆಬ್ರವರಿ 22ನೇ ತಾರೀಕು 7 ಗಂಟೆಗೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ಆದರೆ ನಡೀತಾ ಇದೆ. ಆ ಕಾರಣದಿಂದಾಗಿ ಈ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಆದರೂ ತಪ್ಪಿಲ್ಲ. ಆ ಗ್ರೌಂಡ್ ಕೂಡ ದೊಡ್ಡದಾಗಿರುತ್ತೆ, ಅಲ್ಲಿ ಜನನೂ ಕೂಡ ಅದೇ ರೀತಿಯಾಗಿ ಸೇರಿರ್ತಾರೆ. ಎರಡೂ ತಂಡಗಳಿಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಯಾಕಂತಂದರೆ ಆ ಸೌತ್ ಆಫ್ರಿಕಾಗೂ ಕೂಡ ಅದೇ ಥರ ಆದರೆ ಫ್ಯಾನ್ಸ್ ಇದ್ದಾರೆ ನಮ್ಮ ಭಾರತ ತಂಡದಲ್ಲಿ. ಆ ಕಾರಣದಿಂದಾಗಿ ನಮ್ಮ ಭಾರತಕ್ಕೂ ಮತ್ತು ಸೌತ್ ಆಫ್ರಿಕಾಗೂ ಎರಡೂ ಕೂಡ ಹೋಮ್ ಗ್ರೌಂಡ್ನಲ್ಲಿ ಆಡ್ದಂಗೆ ಆಗುತ್ತೆ. ಇನ್ನು ಸೌತ್ ಆಫ್ರಿಕಾ ತಂಡದಲ್ಲಿ ನಮ್ಮ ಭಾರತ ತಂಡಕ್ಕೆ ಇರುವಷ್ಟೇ ಅಭಿಮಾನಿಗಳಾದರೆ ಸೌತ್ ಆಫ್ರಿಕಾ ತಂಡವೂ ಕೂಡ ಒಳ್ಳೆಯ ಫ್ಯಾನ್ ಬೇಸ್ ಆದರೆ ಇದೆ ಅಂತಲೇ ಹೇಳ್ಬೋದು ನಮ್ಮ ಭಾರತ ತಂಡದಲ್ಲಿ. ಆ ಕಾರಣದಿಂದಾಗಿ ಎರಡೂ ತಂಡಗಳಿಗೂ ಕೂಡ ಅದೇ ರೀತಿ ಆದರೆ ಎಂಕರೇಜ್ ಮಾಡ್ತಾರೆ ಇವತ್ತು. ಇನ್ನು ಅಹಮದಾಬಾದ್ ಗ್ರೌಂಡ್ ಅಂತ ಬಂದಾಗ ಬಿಗ್ಗೆಸ್ಟ್ ಸ್ಟೇಡಿಯಂ ನಮ್ಮ ಭಾರತದಲ್ಲಿ, ಇನ್ನು ದೊಡ್ಡ ಸ್ಟೇಡಿಯಂ ಆಗಿರೋ ಕಾರಣದಿಂದಾಗಿ ಜನನೂ ಕೂಡ ಅದೇ ರೀತಿಯಾಗಿ ಬಂದಿರುತ್ತೆ ಮತ್ತು ಹೈಪ್ ಕೂಡ ಅದೇ ರೀತಿ ಆದರೆ ಸಿಗ್ತಾ ಇದೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯಕ್ಕೋಸ್ಕರ ಎಲ್ಲ ದಿಗ್ಗಜ ಎಕ್ಸ್ಪರ್ಟ್ ಆಗಿರಲಿ ಮತ್ತು ದಿಗ್ಗಜ ಆಟಗಾರರಾಗಿರಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಈ ಪಂದ್ಯದ ಪ್ಲೇಯಿಂಗ್ 11 ಬಗ್ಗೆ ನಾವು ಮಾತಾಡಲೇಬೇಕು. ಹೌದು ಸ್ನೇಹಿತರೆ, ನಮ್ಮ ಭಾರತದ ಪ್ಲೇಯಿಂಗ್ 11 ಬಗ್ಗೆನೇ ಕೂಡ ಮಾತಾಡ್ತಾ ಇದ್ದಾರೆ ಎಲ್ಲ ಎಕ್ಸ್ಪರ್ಟ್ಸ್. ಏನೆಲ್ಲ ಮಾತಾಡ್ತಾ ಇದ್ದಾರೆ ಅಂತಂದರೆ ಭಾರತದ ಪ್ಲೇಯಿಂಗ್ 11ನಲ್ಲಿ ಬಂದ್ಬಿಟ್ಟು ಬ್ಯಾಟಿಂಗ್ ಕೊಲಾಪ್ಸ್ ಆಗ್ತಾ ಇದೆ ಮತ್ತು ಸೌತ್ ಆಫ್ರಿಕಾ ವಿರುದ್ಧ ಇವ್ರೇನು ಆಡ್ತಾರೆ ಮತ್ತು ಅಭಿಷೇಕ್ ಶರ್ಮಾ ಅವರು ಮತ್ತೊಮ್ಮೆ ಡಕ್ಔಟ್ ಆದರೆ ಇದು ಬೇರೆ ತಂಡಗಳ ರೀತಿ ಅಲ್ಲ ಮತ್ತು ಇದು ತುಂಬಾ ಸ್ಟ್ರಾಂಗ್ ಇರುವ ಸೌತ್ ಆಫ್ರಿಕಾ ತಂಡ. ಆ ಕಾರಣದಿಂದಾಗಿ ಸೌತ್ ಆಫ್ರಿಕಾ ವಿರುದ್ಧ ಇವ್ರು ಯಾವ ಥರ ಗೆಲ್ತಾರೆ ಅನ್ನೋದು ಎಲ್ಲರೂ ತಲೆಯಲ್ಲೂ ಕೂಡ ಕುತೂಹಲ ಆದರೆ ಹುಟ್ಟುಹಾಕಿದೆ. ಹೌದು, ನಮ್ಮ ಭಾರತ ತಂಡದ ಬೌಲಿಂಗ್ನಲ್ಲಿ ಏನು ಕೊರತೆ ಇಲ್ಲ, ಆದರೆ ಬ್ಯಾಟಿಂಗ್ನಲ್ಲಿ ಇದೀಗ ಸಮಸ್ಯೆ ಉಂಟಾಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ತಿಲಕ್ ವರ್ಮಾ ಕೂಡ ಫಾರ್ಮ್ನಲ್ಲಿಲ್ಲ, ಇನ್ನೊಂದು ಕಡೆ ಅಭಿಷೇಕ್ ಶರ್ಮಾನು ಕೂಡ ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಮಾಡ್ತಾ ಇಲ್ಲ. 3ಕ್ಕೆ 3 ಡಕ್ಔಟ್ ಕೂಡ ಆಗಿದ್ದಾರೆ. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಅಂತ ಬಂದರೆ ಒಂದು ಮ್ಯಾಚ್ ಆಡಿದ್ರೆ ಇನ್ನೊಂದು ಮ್ಯಾಚ್ ಆದರೆ ಆಡ್ತಾ ಇಲ್ಲ. ಇಶಾನ್ ಕಿಶನ್ಗೆ ಸಪೋರ್ಟ್ ಕೊಡೋರು ಯಾರೂ ಇಲ್ಲ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ನಲ್ಲಿ ಬಂದ್ಬಿಟ್ಟು ಕೊಲಾಪ್ಸ್ ಆದರೆ ಆಗ್ತಾ ಇವೆ. ಇದರ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋದಾಯಿತು ಅಂತಂದರೆ ಯಥಾ ಪ್ರಕಾರ ಓಪನರ್ಸ್ ಆಗಿ ಬಂದ್ಬಿಟ್ಟು ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಆದರೆ ಬರ್ತಾರೆ ಅಂತ ಅಪ್ಡೇಟ್ ಆದರೆ ಬಂದಿದೆ. ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಈ ಪಂದ್ಯಕ್ಕೂ ಮುಂಚೆ ಪ್ರೆಸ್ನಲ್ಲಿ ಬಂದ್ಬಿಟ್ಟು ಮೀಟಿಂಗ್ ಆದರೆ ಇತ್ತು. ಆ ಪ್ರೆಸ್ ಮೀಟಿಂಗಲ್ಲಿ ಬಂದ್ಬಿಟ್ಟು ನಾಯಕ ಸೂರ್ಯಕುಮಾರ್ ಯಾದವ್ ಈ ರೀತಿ ಆದರೆ ಹೇಳ್ತಾರೆ, ನಮಗಿಲ್ಲದ ಚಿಂತೆ ನಿಮಗೆ ಯಾಕೆ ಮತ್ತು ನಾವು ತಂಡವನ್ನು ನೋಡಿಕೊಳ್ಳುತ್ತೇವೆ. ಇಷ್ಟು ದಿನ ಯಾವ ಥರ ಆಡಿದ್ದಾರೆ ಅಷ್ಟೇ ಆಡಲಿ. ಅವರು ಡಕ್ಔಟ್ ಆಗ್ತಾರೋ ಅಥವಾ 0ಗೆ ಔಟ್ ಆಗ್ತಾರೋ, 1 ರನ್ ಹೊಡಿತಾರೋ 2 ರನ್ ಹೊಡಿತಾರೋ ಅದು ನಮಗೆ ಗೊತ್ತಿಲ್ಲ. ಅಭಿಷೇಕ್ ಶರ್ಮಾಗೆ ಓಪನಿಂಗ್ ಅವ್ರು ಏನು ಆಡಬೇಕೋ ಅದನ್ನು ಆಡಿ ಬರ್ತಾರೆ ಅಂತಂದು ನಾಯಕ ನೋಡಿದರೆ ಈ ರೀತಿ ಆದರೆ ಹೇಳ್ತಾ ಇದ್ದಾರೆ. ಫ್ಯಾನ್ಸ್ ನೋಡಿದರೆ ಅಭಿಷೇಕ್ ಶರ್ಮಾ ಅವರನ್ನು ತೆಗೆದಾಕಿ ಅವನಿಗೆ ಆಡೋಕ್ಕೆ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ನಾಯಕ ಸೂರ್ಯಕುಮಾರ್ ಯಾದವ್ ಆಡಿದ ಮಾತುಗಳನ್ನು ನೋಡಿ ಎಲ್ಲ ಇಡೀ ಇಂಡಿಯನ್ ಅಭಿಮಾನಿಗಳೇ ಶಾಕ್ ಆಗಿದ್ದಾರೆ. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದರೆ ಅಭಿಷೇಕ್ ಶರ್ಮಾ ಬಗ್ಗೆ ನಮಗೆ ಚಿಂತೆ ಇಲ್ಲ, ನಿಮಗೆ ಯಾಕೆ ಅಷ್ಟು ಚಿಂತೆ ಅಂತಂದು ಅಭಿಷೇಕ್ ಶರ್ಮಾ ಬಗ್ಗೆ ಖಡಕ್ ಸೂಚನೆ ಅಂದರೆ ಕೊಟ್ಟಿದ್ದಾರೆ ನಾಯಕ ಸೂರ್ಯಕುಮಾರ್ ಯಾದವ್. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಮತ್ತೆ ಅಭಿಷೇಕ್ ಶರ್ಮಾ ಅವರು 0ಗೆ ರನ್ಗೆ ಔಟ್ ಆದರೆ ಯಾರು ಹೊಣೆ ಅಂತಂದು ಇದೀಗ ಭಾರತದ ಅಭಿಮಾನಿಗಳಾದರೆ ಯೋಚನೆ ಆದರೆ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇದು ಬಿಗ್ಗೆಸ್ಟ್ ಪಂದ್ಯ ಆಗಿರೋ ಕಾರಣದಿಂದಾಗಿ ಸೂಪರ್ 8ರಲ್ಲಿ ಗೆಲ್ಲಲೇಬೇಕಾದ ಪಂದ್ಯ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಗೆಲ್ಲಲೇಬೇಕು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ
ಮೇಲೇನೂ ಕೂಡ ತುಂಬಾನೇ ಪ್ರೆಷರ್ ಆದರೆ ಇರುತ್ತೆ. 3 ಪಂದ್ಯಗಳಲ್ಲಿ ಆಡಿಲ್ಲ, 3ಕ್ಕೆ 3 ಡಕ್ಔಟ್ನಲ್ಲಿ ಆಗಿದ್ದೀನಿ ಅಂತಂದು ಅವ್ರಿಗೂ ಕೂಡ ಭಯ ಇರುತ್ತೆ. ಭಯದಲ್ಲಿ ಆಡಿದ್ರೆ ಆ ಕಡೆಯಿಂದ ಮೋಸ್ಟ್ ಡೇಂಜರಸ್ ಬೌಲರ್ಸ್ಗಳೆಲ್ಲ ಇದ್ದಾರೆ ಸೌತ್ ಆಫ್ರಿಕಾದಲ್ಲಿ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾದ ಮೇಲೆ ಸ್ವಲ್ಪ ಒತ್ತಡ ಇರೋದಂತೂ ಪಕ್ಕ. ಇನ್ನೊಂದು ಕಡೆ ಆ ಕಡೆ ಸೌತ್ ಆಫ್ರಿಕಾದಲ್ಲೂ ಕೂಡ ನಮ್ಮ ಭಾರತದ ತರನೇ ಆಲ್ರೌಂಡರ್ ಮತ್ತು ಎಲ್ಲ ಬ್ಯಾಟ್ಸ್ಮನ್ಸ್ ಬೌಲರ್ಸ್ ಎಲ್ಲ ಒಳ್ಳೆ ಬ್ಯಾಟಿಂಗ್ ಬಲ ಆದರೆ ಹೊಂದಿದೆ ಸೌತ್ ಆಫ್ರಿಕಾ. ಇನ್ನೊಂದು ಹೇಳೋದಾಯಿತು ಅಂತಂದರೆ ಒಳ್ಳೆ ಫೀಲ್ಡರ್ಸ್ ಕೂಡ ಸೌತ್ ಆಫ್ರಿಕಾದಲ್ಲಿ ಆದರೆ ಇದ್ದಾರೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಮೇಲೆ ತುಂಬಾ ಪ್ರೆಷರ್ ಆದರೆ ಇರುತ್ತೆ. ಇನ್ನೊಂದು ಕಡೆ ಸೌತ್ ಆಫ್ರಿಕಾದ ಹೆಡ್ ಕೋಚ್ ಕೂಡ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ನಾವು ಭಾರತದ ವಿರುದ್ಧ ಗೆಲ್ಲುತ್ತೇವೆ ಮತ್ತು ಇನ್ನು ಭಾರತದವರು ಸಣ್ಣ ತಂಡಗಳ ವಿರುದ್ಧ ಗೆದ್ದ ಹಾಗೆ ಅಲ್ಲ ನಮ್ಮ ವಿರುದ್ಧ ಗೆಲ್ಲೋದು ಅಂತಂದು ಭಾರತ ತಂಡಕ್ಕೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ನೋಡಿದರೆ ನಮ್ಮ ಟೀಮ್ ಇಂಡಿಯಾ ಇವತ್ತು ಗೆಲ್ಲಬೇಕಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾಗೆ ಇವತ್ತು ತುಂಬಾ ಪ್ರೆಷರ್ ಆದರೆ ಇರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಕೊಲಾಪ್ಸ್ನಿಂದಾಗಿ ಇವೆಲ್ಲ ಕಾರಣಗಳಾದರೆ ಹುಟ್ಟಿಕೊಂಡಿವೆ ಮತ್ತು ಇವೆಲ್ಲ ಮಾತುಗಳು ಶುರುವಾಗಿವೆ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಅಭಿಷೇಕ್ ಶರ್ಮಾ ಅವರು ಯಾವ ಥರ ಆಡ್ತಾರಂತ ಅದ್ರ ಮೇಲೆ ಬಿಟ್ಟಿದ್ದು. ಇದೆಲ್ಲ ಆದ ಬಳಿಕ ಸಚಿನ್ ತೆಂಡೂಲ್ಕರ್ ಮತ್ತು AB ಡಿ ವಿಲಿಯರ್ಸ್ ಅವರು ಏನೆಲ್ಲ ಮಾತಾಡಿದ್ರು ಅಂತಂದರೆ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿ ಆದರೆ ಹೇಳಿದ್ದಾರೆ. ಭಾರತ ತಂಡ ತುಂಬಾನೇ ಬಲಿಷ್ಠವಾದ ತಂಡ ಮತ್ತು ಸೌತ್ ಆಫ್ರಿಕಾನು ಕೂಡ ಒಳ್ಳೆಯ ತಂಡ. ಆದರೆ ಈ ಪಂದ್ಯಗಳು ಅಂತ ಬಂದಾಗ ಇವು ಎರಡೂ ತಂಡಗಳು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರೋ ತಂಡಗಳು. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಕೊನೆಯ ಓವರ್ಗೆ ಹೋದರೆ ಅಚ್ಚರಿ ಇಲ್ಲ ಮತ್ತು ಈ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಗೆಲ್ಲುತ್ತೋ ಅಥವಾ ಭಾರತ ಗೆಲ್ಲುತ್ತೋ ನನಗಾದರೆ ಗೊತ್ತಿಲ್ಲ. ಆದರೂ ಕೂಡ ಭಾರತ ನನ್ನ ಆ್ಯಂಗಲಿಂದ ನೋಡೋದಾಯಿತು ಅಂತಂದರೆ ಭಾರತ ತಂಡ ತುಂಬಾ ಸ್ಟ್ರಾಂಗ್ ಆಗಿದೆ ಮತ್ತು ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಮೇಲ್ಗೈ ಸಾಧಿಸುತ್ತೆ ಅಂತಂದು ಸಚಿನ್ ತೆಂಡೂಲ್ಕರ್ ಆದರೆ ಹೇಳಿದ್ದಾರೆ. ಇನ್ನೊಂದು ಕಡೆ AB ಡಿ ವಿಲಿಯರ್ಸ್ ಅವರು ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಆದರೆ ಮಾತಾಡಿದ್ದಾರೆ. AB ಡಿ ಹೇಳಿದ್ದನ್ನು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ಅಷ್ಟಕ್ಕೂ AB ಡಿ ವಿಲಿಯರ್ಸ್ ಅವರು ಏನೆಲ್ಲ ಮಾತಾಡಿದ್ರು ಅಂತಂದರೆ ಭಾರತ ತಂಡ ಬಂದ್ಬಿಟ್ಟು ಇದೀಗ ಒಳ್ಳೆಯ ಪ್ರದರ್ಶನ ಆದರೆ ಕೊಡ್ತಾ ಇದೆ ಮತ್ತು ಭಾರತ ತಂಡದ ವಿರುದ್ಧ ನಮ್ಮ ಸೌತ್ ಆಫ್ರಿಕಾದ ಆಟಗಾರರು ಅಂತ ಹೇಳಿಕೊಳ್ಳುವಂಥ ಪ್ರದರ್ಶನನೂ ಕೊಟ್ಟಿಲ್ಲ. ಆದರೂ ಕೂಡ ಇದು ICC ಈವೆಂಟ್ ಆಗಿರೋ ಕಾರಣದಿಂದಾಗಿ ನಮ್ಮ ಆಟಗಾರರ ಮೇಲೇನೂ ಕೂಡ ತುಂಬಾ ಪ್ರೆಷರ್ ಆದರೆ ಇರುತ್ತೆ. ಇನ್ನೊಂದು ಕಡೆ ಭಾರತ ತಂಡದಲ್ಲಿ ಅಭಿಷೇಕ್ ಶರ್ಮಾ ಅವರ ಬ್ಯಾಟ್ನಿಂದ ರನ್ನು ಬಂದಿಲ್ಲ ಮತ್ತು ಈ ಪಂದ್ಯದಲ್ಲಿ ಅವರು ಪಕ್ಕ ಸಿಡಿದೆ ಹೇಳೋದು ಪಕ್ಕ ಮತ್ತು ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರ ಕಡೆಯಿಂದ ಶತಕ ಬಂದರೂ ಅಚ್ಚರಿ ಇಲ್ಲ ಅಂತಂದು ಇವತ್ತು AB ಡಿ ವಿಲಿಯರ್ಸ್ ಆದರೆ ಯೂಟ್ಯೂಬ್ ಚಾನಲಲ್ಲಿ ಆದರೆ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, AB ಡಿ ಹೇಳಿದ್ದನ್ನು ಕೇಳಿದ ಕೇಸಿ ಈಗ ಭಾರತದ ಅಭಿಮಾನಿಗಳು AB ಡಿ ಬಗ್ಗೆ ಇನ್ನಷ್ಟು ಗೌರವ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ AB ಡಿ ಅವರು ನಮ್ಮ ಟೀಮ್ ಇಂಡಿಯಾದ ಪರವಾಗಿ ನಿಂತು ಮಾತಾಡಿದ್ದಾರೆ. ಟೀಮ್ ಇಂಡಿಯಾ ಇವತ್ತು ಅದ್ಭುತವಾಗಿ ಆಡಲಿದೆ ಮತ್ತು ಸೌತ್ ಆಫ್ರಿಕಾ ವಿರುದ್ಧ ಭಾರತ ತಂಡ ಗೆದ್ದರೂ ಅಚ್ಚರಿ ಇಲ್ಲ. ಇನ್ನೊಂದೇನಂತಂದರೆ ಭಾರತ ಮತ್ತು ಸೌತ್ ಆಫ್ರಿಕಾ ಮತ್ತೆ ಫೈನಲ್ ಆಡಲಿವೆ. ಆದರೆ ಈ ಪಂದ್ಯದಲ್ಲಿ ಮಾತ್ರ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುತ್ತೆ ಅಂತ ಅನಿಸುತ್ತೆ ಅಂತಂದು ನನ್ನ ಪ್ರಕಾರ AB ಡಿ ವಿಲಿಯರ್ಸ್ ಆದರೆ ಹೇಳಿದ್ದಾರೆ. ಇನ್ನು ಇವತ್ತು ಒಂದೇನಪ್ಪ ಅಂತಂದರೆ ನಮ್ಮ ಭಾರತ ತಂಡ ಇವತ್ತು ಗೆಲ್ಲಲೇಬೇಕು. ಸೌತ್ ಆಫ್ರಿಕಾ ಅಂತ ಬಿಗ್ಗೆಸ್ಟ್ ತಂಡ ಅಂತ ಬಂದಾಗ ಸ್ವಲ್ಪ ಅವರು ಪ್ರೆಷರ್ ಹಾಕ್ತಾರೆ. ಯಾಕಂತಂದರೆ ಅವರಲ್ಲಿ ಬಂದ್ಬಿಟ್ಟು ಒಳ್ಳೆ ಪೇಸರ್ಸ್ ಎಲ್ಲ ಇದ್ದಾರೆ ಮತ್ತು ಒಳ್ಳೆ ಸ್ಪಿನ್ನರ್ಸ್ ಕೂಡ ಇದ್ದಾರೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಹೋಲಿಸಿಕೊಂಡರೆ ಹೌದು ಬೌಲಿಂಗ್ನಲ್ಲಿ ಪೇಸರ್ಸ್ ಇದ್ದಾರೆ, ಆದರೂ ನಮ್ಮ ಬೂಮ್ರಾಗೆ ಹೋಲಿಸಿಕೊಂಡರೆ ಅವರು ಅಂತ ಹೇಳ್ಕೊಳ್ಳೋಂಥ ಬೌಲರ್ ಏನಲ್ಲ. ಆದರೆ ಬ್ಯಾಟಿಂಗ್ನಲ್ಲಿ ಹೋಲಿಸಿಕೊಂಡ್ರೆ ಬ್ಯಾಟಿಂಗ್ನಲ್ಲಿ ತುಂಬಾ ಬಲಿಷ್ಠವಾಗಿದೆ ಸೌತ್ ಆಫ್ರಿಕಾ ತಂಡ. ನಮ್ಮ ಟೀಮ್ ಇಂಡಿಯಾದ ಥರ ಯಾವತ್ತೂ ಕೊಲಾಪ್ಸ್ ಕೂಡ ಆಗಿಲ್ಲ ಮತ್ತು ಆ ಕಾರಣದಿಂದಾಗಿ ಸೌತ್ ಆಫ್ರಿಕಾ ತಂಡ ಒಳ್ಳೆ ಡೆತ್ತನ್ನಾದರೆ ಇಟ್ಟುಕೊಂಡಿದೆ ಮತ್ತು ಸ್ಟಬ್ಸ್ ಆಗಿರಲಿ, ಬ್ರೆವೆಸ್ ಆಗಿರಲಿ ಮತ್ತು ಒಳ್ಳೆ ಮಿಲ್ಲರ್ ಕೂಡ ಫಿನಿಷರ್ ಆಗಿರೋ ಕಾರಣದಿಂದಾಗಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು ಸೌತ್ ಆಫ್ರಿಕಾ ತಂಡ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಇವತ್ತಿನ ಪಂದ್ಯದಲ್ಲಿ ಒಂದು ಕ್ವಶನ್ ಆದರೆ ಇದ್ದೇ ಇರುತ್ತೆ. ಸೌತ್ ಆಫ್ರಿಕಾ ವಿರುದ್ಧ ಯಾವ ಥರ ಎಲ್ಲ ಗೆಲ್ಬೋದು ಮತ್ತು ಯಾವೆಲ್ಲ ಪ್ಲ್ಯಾನ್ ಎಲ್ಲ ಹಾಕ್ಬೋದು ಅಂತಂದು ಇವತ್ತು ಎಲ್ಲ ಅಭಿಮಾನಿಗಳಾದರೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ನಮ್ಮ ಟೀಮ್ ಇಂಡಿಯಾಗೆ ಇವತ್ತು ದೊಡ್ಡ ತಲೆನೋವಾಗಿದೆ ಅಂತಲೇ ಹೇಳ್ಬೋದು ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲೋದು. ಇವತ್ತಿನ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಏನಾದರೂ ಭರ್ಜರಿಯಾಗಿ ಗೆದ್ದು ತೋರಿಸಿದ್ರು ಅಂತಂದರೆ ಇಡೀ ಎಲ್ಲ ಯಾರ್ಯಾರು ನಮ್ಮ ಭಾರತದ ಬಗ್ಗೆ ಮಾತನಾಡ್ತಿದ್ರು ಅವರೆಲ್ಲರೂ ಇವತ್ತು ಬಾಯಿ ಮುಚ್ಚಬೇಕಂತಲೇ ಹೇಳ್ಬೋದು. ಆ ರೇಂಜ್ಗೆ ಇವತ್ತು ಹೈಪ್ ಆದರೆ ಕ್ರಿಯೇಟ್ ಆಗಿದೆ. ಆ ಕಡೆಯಿಂದ ಪಾಕಿಸ್ತಾನದ ಮಾಜಿ ಆಟಗಾರ ಆಗಿರುವಂಥ ಮೊಹಮ್ಮದ್ ಅಮೀರ್ ಕೂಡ ಮಾತಾಡಿದ್ದಾರೆ. ಭಾರತ ತಂಡ ಇವತ್ತು ಗೆಲ್ಲೋದಿಲ್ಲ ಮತ್ತು ಭಾರತ ತಂಡಕ್ಕೆ ಅರ್ಹತೆಯೇ ಇಲ್ಲ ಫೈನಲ್ ಮತ್ತು ಸೆಮಿಫೈನಲ್ ಆಡೋದು ಮತ್ತು ನನ್ನ ಪ್ರಕಾರ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ಆ ಕಡೆಯಿಂದ ಬರುತ್ತೆ ಅಂತಂದು ಮೊಹಮ್ಮದ್ ಅಮೀರ್ ಕೂಡ ಆ ರೀತಿ ಆದರೆ ಹೇಳ್ತಾ ಇದ್ದಾರೆ. ಇವನ್ನೆಲ್ಲ ನೋಡಿದರೆ ನಮ್ಮ ಭಾರತ ತಂಡ ಇವತ್ತಿನ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟು ಗೆಲ್ಲಬೇಕಂತಲೇ ನನ್ನ ಆಸೆ. ನಿಮ್ಮ ಪ್ರಕಾರ ಏನನ್ನಿಸುತ್ತೆ?
ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನನ್ನು ಆಲ್ರೆಡಿ ಇಟ್ಕೊಳ್ಳಿ. ಆಯ್ಕೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಎಷ್ಟು ರನ್ನಿಂದ ಗೆಲ್ಬೋದು ಮತ್ತು ಯಾವೆಲ್ಲ ಆಟಗಾರರು ಚೆನ್ನಾಗಿ ಆಡ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದೇನಂತಂದರೆ ತಿಲಕ್ ವರ್ಮಾ ಜಾಗದಲ್ಲಿ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ಗೆ ಅವಕಾಶ ಆದರೆ ಸಿಗುತ್ತೆ ಅಂತ. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಅವರು ಇವತ್ತು ಅದ್ಭುತ ಪ್ರದರ್ಶನ ಕೊಟ್ಟು ಎಲ್ಲ ಟೀಕಾಕಾರರಿಗೆ ಇವತ್ತು ಬಾಯಿ ಮುಚ್ಚಿಸಬೇಕು. ಆ ರೇಂಜ್ಗೆ ಇವತ್ತು ಸಂಜು ಸ್ಯಾಮ್ಸನ್ ಅವರು ಪ್ರದರ್ಶನ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ.